ಚಿ, ಏನು ಸ್ಮೆಲ್ಲಪ್ಪ ಇದು ಹಾಸ್ಪಿಟಲ್. ಛೇ, ನಿಂತ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಸಾಗರ್ ಒಂದು ಎಷ್ಟೊತ್ತಿಗೆ ಎಚ್ಚರ ಆಗುತ್ತೋ ಏನೋ. ಇನ್ನು ಎಷ್ಟೊತ್ತು ಕಾಯಬೇಕು ಏನೋ ಇಲ್ಲಿ ಹಾಸ್ಪಿಟಲಲ್ಲಿ. ಇವ್ನು ನಿತಿನೂ ಕಾಣಿಸ್ತಾ ಇಲ್ಲ, ಚರಣ ಕಾಣಿಸ್ತಾ ಇಲ್ಲ, ಎಲ್ಲಿ ಹೋಗಿದ್ದಾರೆ ಏನೋ. ಅವ್ರು ಬಂದ ಮೇಲೆ ಅವರನ್ನೇ ಇಲ್ಲಿ ನಿಂದ್ರಿಸಿ ನಮ್ಮ ಮನೆಗೆ ಹೋಗ್ತೀನಪ್ಪ. ಅಬ್ಬ ಛೇ, ಏನಿದೆ ಸ್ಮೆಲ್. ಛೇ, ಕುತ್ಕೊಳ್ಳೋಕೆ ಚೇರಿಲ್ಲ, ಏನಿಲ್ಲ, ಹೆಂಗಿರ್ಬೇಕಿಲ್ಲಿ. ಒಂದು ಸ್ವಲ್ಪ ತಿದ್ದು ಪ್ರಜ್ಞೆ ಬಂದಮೇಲೆ ಒಂದು ಸ್ವಲ್ಪ ಮಾತಾಡಿಸಿ ಹೋಗ್ಬಿಡ್ತೀನಿ ಮನೆಗೆ. ಇಲ್ಲಿ ಇರೋದಕ್ಕಾಗೋದಿಲ್ಲಪ್ಪ ನನ್ನ ಕೈಲಿ. ಆದರೆ ಸಾಗರನ್ನು ಇಂಪ್ರೆಸ್ ಮಾಡೋಕ್ಕಂದರೆ ನಾನು ಇಲ್ಲಿ ಇರಲೇಬೇಕು. ಆದರೆ ಈ ಸ್ಮೆಲ್ಲಲ್ಲಿ ನನಗೆ ಇಲ್ಲಿ ಇರೋದಕ್ಕಾಗ್ತಾನೇ ಇಲ್ಲ. ಏನಾದರೂ ಪ್ಲ್ಯಾನ್ ಮಾಡ್ತೀನಿ. ಈ ಟೈಮನ್ನು ಮಾತ್ರ ಸರಿಯಾಗಿ ಯೂಸ್ ಮಾಡ್ಕೋತೀನಿ ನಾನು. ಕೃತಿ ಮ್ಯಾಮ್, ನೀವು ಯಾವಾಗ ಬಂದ್ರಿ? ನಾನು ಬಂದು ಒಂದು ಹಾಫ್ ಆನ್ ಅವರ್ ಆಯಿತು. ಸಾಗರ್ ಹತ್ರ ಒಬ್ಬರು ಇರೋದಕ್ಕಾಗೋದಿಲ್ವಾ? ಅವನನ್ನು ಒಬ್ಬನೇ ಬಿಟ್ಟು ಹೋಗ್ಬಿಟ್ಟಿದ್ದೀರಲ್ಲ, ಎಲ್ಲಿ ಹೋಗಿದ್ರಿ ನೀವಿಬ್ಬರು? ಹಾಂ, ಇಲ್ಲ ಕೃತಿ ಅವರೇ, ಇಲ್ಲಿ ನೇತ್ರ ಇದ್ದರು. ನಾವು ಡಾಕ್ಟ್ರನ್ನ ಭೇಟಿ ಆಗೋದಕ್ಕಂತ ಹೋಗಿದ್ವಿ ಸಾಗರ್ ಬಗ್ಗೆ ಕೇಳೋದಕ್ಕೆ. ಡಾಕ್ಟ್ರ್ ಹತ್ರ ಹೋಗಿದ್ರಾ? ಏನಂದ್ರು ಡಾಕ್ಟ್ರು? ಅದು ಪಪಾಯ ಜಾಸ್ತಿ ತಿಂದಿದ್ದಕ್ಕೆ ಒಂದು ಸ್ವಲ್ಪ ರ್ಯಾಷಸ್ ಎಲ್ಲ ಜಾಸ್ತಿ ಆಗಿದೆ ಅಂತೆ. ಅದು ಅಲ್ಲದೆ ಕರೆಕ್ಟ್ ಟೈಮಿಗೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿದ್ದಕ್ಕೆ ಏನೂ ತೊಂದರೆ ಇಲ್ಲ ಅಂತೆ. ಒಂದು ಸ್ವಲ್ಪ ಲೇಟ್ ಆಗುತ್ತಂತೆ ಪ್ರಜ್ಞೆ ಬರೋದು. ಅದಕ್ಕೋಸ್ಕರ ವೇಟ್ ಮಾಡಿ, ಸಾಗರನ ಒಬ್ಬರನ್ನೇ ಬಿಟ್ಟು ಹೋಗಬೇಡಿ, ಯಾರಾದರೂ ಒಬ್ಬರು ಕಂಪಲ್ಸರಿ ಇರ್ರಿ ಅಂತ ಅಂದರು. ಹೌದಾ? ಹಾಗಾದರೆ ಒಂದು ಕೆಲಸ ಮಾಡಿಬಿಡಿ, ಇಲ್ಲಿ ಆಸ್ಪತ್ರೆಯಲ್ಲಿ ಇರೋದಕ್ಕಾಗೋದಿಲ್ಲಪ್ಪ. ಸಿಕ್ಕಾಪಟ್ಟೆ ಸ್ಮೆಲ್ ಇದೆ, ನನಗಂತೂ ಇಲ್ಲಿ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ಮನೆಗೆ ಕರ್ಕೊಂಡು ಹೋಗ್ಬಿಡೋಣ ಬರ್ರಿ. ಅಕಸ್ಮಾತ್ ಏನಾದರೂ ಬೇಕು ಅಂದರೆ ಡಾಕ್ಟ್ರನ್ನ ಮನೆಗೆ ಕರ್ಕೊಂಡು ಹೋದ್ರಾಯ್ತು. ಇಲ್ಲ ಕಾಲ್ ಮಾಡಿದರೆ ಡಾಕ್ಟ್ರ್ ಹೇಗೋ ಮನೆಗೆ ಬಂದೇ ಬರ್ತಾರಲ್ಲ. ಇಲ್ಲ ಮ್ಯಾಮ್, ಇದು ಸಾಗರ್ ಅವ್ರು ಕಂಪಲ್ಸರಿ ಇಲ್ಲೇ ಇರಬೇಕಂತೆ ಆಸ್ಪತ್ರೆಯಲ್ಲಿ. ಇವತ್ತೊಂದು ದಿನ ಫುಲ್ ಡೇ ನೈಟ್ ಎಲ್ಲ ಇಲ್ಲೇ ಇರಬೇಕಂತೆ. ಮನೆ ಕರ್ಕೊಂಡು ಹೋಗಬೇಡಿ ಅಂತ ಹೇಳಿದರು ಡಾಕ್ಟ್ರು. ಹೌದಾ? ಛೇ, ಇವಾಗ ಏನು ಮಾಡೋದು ಮತ್ತೆ? ಅದು ಕೃತಿ ಅವರೇ, ನೇತ್ರ ಇದ್ರಲ್ಲ, ಅವರೆಲ್ಲ ಹೋದ್ರು? ಯಾವ ನೇತ್ರನೂ ನನಗೆ ಗೊತ್ತಿಲ್ಲ. ನಾನು ಮಾತ್ರ ಸಾಗರ್ ಹತ್ರ ಇವಾಗ ಇಲ್ಲೇ ಇರ್ತೀನಿ, ನೀವಿಬ್ಬರು ಹೋಗ್ರಿ ಬೇಕಾದರೆ. ಸರಿ ಮ್ಯಾಮ್, ನಾನು ಸ್ವಲ್ಪ ಇಲ್ಲೇ ಹೊರಗಡೆ ಕೆಲಸ ಇದೆ, ಒಂದು ಹಾಫ್ ಆನ್ ಅವರಲ್ಲಿ ಬಂದುಬಿಡ್ತೀನಿ. ನೀವು ಇಲ್ಲೇ ಇರಿ. ಯಾವುದೇ ಕಾರಣಕ್ಕೂ ಸಾಗರ್ ಅವ್ರನ್ನ ಒಬ್ಬರನ್ನೇ ಮಾತ್ರ ಬಿಟ್ಟು ಹೋಗಬೇಡಿ. ಹಾಂ, ಸರಿ. ನಿತಿನ್, ನೀ ಇಲ್ಲೇ ಇರೋ, ನಾ ಕಾರಲ್ಲೇ ಫೋನ್ ಬಿಟ್ಟು ಬಂದುಬಿಟ್ಟಿದ್ದೀನಿ, ಹೋಗಿ ತೊಗೊಂಡು ಬರ್ತೀನಿ. ಸರಿ ಕೃತಿಯವರೇ. ನೇತ್ರ ಅವರು ಅಣ್ಣನ ಬಿಟ್ಟು ಅದು ಈ ಟೈಮಲ್ಲಿ, ಹುಷಾರಿಲ್ಲದಿರೋ ಟೈಮಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಮನೆಗೆ. ಎಲ್ಲಿ ಹೋದರು, ಅದು ಯಾಕೆ ಹೋದರು, ಅದು ಈ ಟೈಮಲ್ಲಿ? ಏನೋ ಮಿಸ್ ಹೊಡಿತಾ ಇದೆ, ಆದರೆ ಏನಂತ ಗೊತ್ತಾಗ್ತಾ ಇಲ್ಲ. ನೆನೆಸೋಷ್ಟಿಗೆ ಅವ್ರದ್ದೇ ಫೋನ್ ಬಂತು ನೋಡಿ. ಹಲೋ ನಿತಿನ್ ಅವರೇ, ಎಲ್ಲಿದ್ದೀರಾ? ಸಾಗರ್ ಅವ್ರ ಹತ್ರನೇ ಇದ್ದೀರಾ? ಹಾಂ ನೇತ್ರ ಅವರೇ, ನಾನು ಅಣ್ಣನ ಹತ್ರನೇ ಇದ್ದೀನಿ. ನೀವೆಲ್ಲಿ ಹೋದ್ರಿ? ನಾವು ಡಾಕ್ಟರ್ ಹತ್ರ ಹೋಗಿ ಬರೋಷ್ಟಿಗೆ ಇಲ್ಲನೇ ಇಲ್ಲಲ್ಲ ಇಲ್ಲಿ. ಅದು ನಿತಿನ್ ಅವರೇ, ಅದು ಏನಿಲ್ಲ ಬಿಡಿ, ನಾನು ಸ್ವಲ್ಪ ಕೆಲಸ ಇತ್ತಂತ ನಾನು ಈ ಕಡೆ ಬಂದೆ ಹೊರಗಡೆ. ನನಗೆ ಗೊತ್ತು, ಏನೋ ಪ್ರಾಬ್ಲಮ್ ಆದಂಗಿದೆ. ಹೇಳಿ ನೇತ್ರ ಅವ್ರೆ ನನ್ನ ಹತ್ರ, ಯಾಕೆ, ಏನಾಯಿತು? ಅದು ಕೃತಿ ಮೇಡಮ್ ಅವರು ಬಂದು ಜಗಳ ಆಡಿಬಿಟ್ರು. ನೀ ಯಾಕೆ ಇಲ್ಲಿದೆಯಾ, ಇಲ್ಲಿಂದ ಹೋಗು ಅಂತ. ಅದಕ್ಕೋಸ್ಕರ ನಾನು ಬಂದುಬಿಟ್ಟೆ ಅಲ್ಲಿಂದ. ನಾನು ಇವಾಗ ಅಲ್ಲಿಗೆ ಬರೋದಕ್ಕಾಗೋದಿಲ್ಲ. ಸಾಗರ್ ಅವ್ರು ಹೇಗಿದ್ದಾರೆ ಏನು ಅಂತ ಒಂದು ಸ್ವಲ್ಪ ನನಗೆ ಹೇಳ್ತಾ ಇರ್ತೀರಾ ಅವಾಗವಾಗ. ನನಗೆ ಇಲ್ಲಿ ಹೊರಗಡೆ ಇದ್ದರೂ ನನಗೆ ಸಮಾಧಾನನೇ ಆಗ್ತಾಯಿಲ್ಲ. ಅದಕ್ಕೋಸ್ಕರ ಪ್ಲೀಸ್ ನಿಂತೇನವ್ರೆ, ಸಾಗರ್ ಅವ್ರನ್ನ ಬಿಟ್ಟು ಎಲ್ಲೂ ಹೋಗಬೇಡಿ, ಅಲ್ಲೇ ಇರ್ರಿ. ಓಹೋ, ಅದಾ ಸಮಾಚಾರ. ನನಗೆ ಡೌಟ್ ಬಂತು. ಸರಿ, ಅಲ್ಲ ನೇತ್ರ ಅವ್ರೆ, ನೀವು ಬರ್ರಿ, ನಾ ಹೇಳ್ತೀನಂತೆ ಬೇಕಾದರೆ ಕೃತಿಯವರಿಗೆ. ನೀವು ಯಾಕೆ ಅಲ್ಲಿ ಹೋಗಿದ್ದೀರಾ? ಬರ್ರಿ ಇಲ್ಲೇ. ಇಲ್ಲ ನಿತಿನ್ ಅವರೇ, ಸುಮ್ಮನೆ ಅಲ್ಲಿ ಬಂದರೆ ಜಗಳ ಆಗುತ್ತೆ. ಅದಕ್ಕೋಸ್ಕರ ಅವರು ಕೃತಿಯವರು ಅಲ್ಲೇ ಇರ್ತಾರಂತೆ. ಅವರು ಇರ್ತಾರೆ, ನೀವು ಮಾತ್ರ ಎಲ್ಲೂ ಹೋಗಬೇಡಿ, ಅಲ್ಲೇ ಇರಿ. ನನಗೆ ಅವಾಗವಾಗ ಕಾಲ್ ಮಾಡ್ತಿರ್ತೀನಿ ನಾನು, ನೀವು ಅವಾಗವಾಗ ಕಾಲ್ ಮಾಡಿ ಹೇಳ್ತಾ ಇರಿ ಸಾಗರ್ ಅವ್ರು ಹೇಗಿದ್ದಾರೆ ಅಂತ. ಸರಿ ನೇತ್ರ ಅವರೇ, ಕೃತಿಯವ್ರು ಬಂದರು, ಕಾಲ್ ಇಡಿ, ನಾ ಆಮೇಲೆ ಕಾಲ್ ಮಾಡ್ತೀನಿ ನಿಮಗೆ. ಸರಿ. ನಿತಿನ್, ಸಾಗರ್ಗೆ ಏನಾದರೂ ಎಚ್ಚರ ಆಯಿತಾ? ಇಲ್ಲ ಕೃತಿಯವರೇ, ಇನ್ನೂ ಎಚ್ಚರ ಆಗಿಲ್ಲ, ಇನ್ನೂ ಲೇಟ್ ಅಂತ ಅಂದಿದ್ದಾರೆ ಡಾಕ್ಟ್ರು. ಹೌದಾ? ಅದು ನಾನು ಅರ್ಜೆಂಟಲ್ಲಿ ಬರೋ ಇದರಲ್ಲಿ ಅವಸರದಲ್ಲಿ ಫೋನನ್ನು ಅಲ್ಲೇ ಆಫೀಸಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಇವಾಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಸಾಗರ್ಗೆ ಎಚ್ಚರ ಆದರೆ ನನಗೆ ಇಮಿಡಿಯೇಟಾಗಿ ಕಾಲ್ ಮಾಡ್ತೀರಾ? ಬೇಗ ಬಂದುಬಿಡ್ತೀನಿ. ಸರಿ ಕೃತಿಯವರೇ, ಆವಾಗಲೇ ನಿಮ್ಮ ಎಡಗೈಯಲ್ಲಿ ಫೋನ್ ನೋಡ್ದಂಗೆ ಆಗಿದ್ದೆಲ್ಲ ನಾನು. ಇಲ್ಲ ನಿತಿನ, ನಾನು ಆಫೀಸಲ್ಲೇ ಬಿಟ್ಟು ಬಂದಿದ್ದೀನಿ ಫೋನ್ನ, ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಆಫೀಸಲ್ಲಿ ಇರ್ತೀನಿ. ಅದು ಅಲ್ಲದೆ ಸಾಗರ್ ಕೂಡ ಇಲ್ಲ ಆಫೀಸಲ್ಲಿ, ಅಂದರೆ ಅಲ್ಲೂ ಆಫೀಸಲ್ಲಿ ನೋಡ್ಕೋಬೇಕಲ್ಲ. ಅದಕ್ಕೋಸ್ಕರ ನನಗೆ ಸಾಗರ್ಗೆ ಎಚ್ಚರ ಆದ ತಕ್ಷಣ ನಾನು ಕಾಲ್ ಮಾಡಿಬಿಡಿ, ನಾನು ಇಮಿಡಿಯೇಟಾಗಿ ಬಂದುಬಿಡ್ತೀನಿ. ಸರಿನಾ? ಸರಿ ಕೃತಿಯವರೇ, ನಾನು ಅಣ್ಣನಿಗೆ ಎಚ್ಚರ ಆದ ತಕ್ಷಣ ಹೇಳ್ತೀನಿ ಅಂತ ನಿಮಗೆ. ಸರಿ ನಿತಿನ್ ಅವರೇ, ಹುಷಾರಾಗಿ ನೋಡ್ಕೊರಿ ಸಾಗರನ್ನ, ನಾನು ಹೋಗಿ ಬರ್ತೀನಿ. ಸರಿ ಕೃತಿಯವರೇ. ಕೃತಿಯವರು ಹೋದರು, ಇವಾಗ ನೇತ್ರ ಅವ್ರನ್ನ ಕರಿತೀನಿ. ಅವರಾದರೂ ಬಂದು ನೋಡ್ಕೋತಾರೆ ನನ್ನ. ನನಗೂ ಇಲ್ಲಿ ನಿಂತು ಕಾಲೆಲ್ಲ ನೋಸ್ತಾ ಇದೆ. ಅವ್ರು ಬಂದರೆ ಇಲ್ಲಿ ನಿಂತ್ಕೊಂಡು ನೋಡ್ತಾರೆ ನನ್ನ. ಹಲೋ ನೇತ್ರ ಅವರೇ. ಹೇಳಿ ನಿತಿನ್ ಅವರೇ, ಸಾಗರ್ ಅವ್ರಿಗೆ ಎಚ್ಚರ ಆಯಿತಾ?
ಇಲ್ಲ ಇಲ್ಲ, ಅಣ್ಣನಿಗೆ ಇನ್ನೂ ಎಚ್ಚರ ಆಗಿಲ್ಲ. ಅದು ಕೃತಿಯವರು ಮೇಡಮ್ ಅವರು ಆಫೀಸಲ್ಲಿ ಏನೋ ಕೆಲಸ ಇದೆ ಅಂತ ಹೋದರು. ನೀವು ಬರ್ತೀರಾ ಇಲ್ಲಿ ಅಣ್ಣನ ಹತ್ರ ನೋಡ್ಕೊಳ್ಳೋಕ್ಕೆ? ನಾನು ಸ್ವಲ್ಪ ಇಲ್ಲೇ ಹೊರಗಡೆ ಕೂತ್ಕೋತೀನಿ. ನಿಂತು ನಿಂತು ಸಾಕಾಗೋಯ್ತು ನನಗೆ ಇಲ್ಲೇ. ಹೌದಾ, 2 ನಿಮಿಷ ಬಂದೇ ಬಿಟ್ಟು ನೋಡಿ. ಸರಿ, ಬೇಗ ಬಂದುಬಿಡಿ. ನಿತಿನ್ ಅವರೇ, ನಿಂತ್ರವ್ರೆ, ನಾ ಫೋನ್ ಇಟ್ಟು ಇನ್ನೂ ಒಂದು 10 ಸೆಕೆಂಡ್ ಆಗಿಲ್ಲ, ಇಷ್ಟು ಬೇಗ ಬಂದುಬಿಟ್ರಾ? ಅದು ನಿತಿನ್ ಅವರೇ, ನಾ ಇಲ್ಲೇ ಆಸ್ಪತ್ರೆಯಲ್ಲಿನೇ ಇದ್ದೆ, ಆ ಕಡೆ ಹೊರಗಡೆ ನಿಂತಿದ್ದೆ. ಕೃತಿ ಮೇಡಮ್ ಅವರು ಬೈತಾರ ಅಂತ ನೀವು ಕಾಲ್ ಮಾಡಿದ್ರಲ್ಲ, ಅದಕ್ಕೆ ಬೇಗ ಬಂದುಬಿಟ್ಟೆ. ಹೌದಾ, ಚಲೋ ಆಯ್ತು ಬಿಡಿ. ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ, ನೀವು ಇಲ್ಲೇ ಇರ್ತೀರಾ? ಸರಿ ನಿತಿನ್ ಅವರೇ. ಅದರಲ್ಲಿ ಸಾಗರ್ ಅವರೇ, ಸಾಗರ್ ಅವರೇ, ಸಾಗರ್ ಅವರೇ, ನಿಮ್ಮ ಪ್ರಜ್ಞೆ ಬಂದುಬಿಡ್ತಾ? ಒಂದೇ ನಿಮಿಷ ಇರಿ, ಡಾಕ್ಟ್ರನ್ನ ಕರ್ಕೊಂಬಂದ್ಬಿಡ್ತೀನಿ. ಡಾಕ್ಟ್ರೇ, ಸಾಗರ್ ಅವರಿಗೆ ಎಚ್ಚರ ಆಯಿತು, ಪ್ಲೀಸ್ ಬೇಗ ಬರ್ರಿ ಡಾಕ್ಟ್ರೇ. ಓ ಹೌದಮ್ಮ, ಸರಿ ನಡೀರಿ ಹಾಗಾದರೆ. ಎಲ್ಲ ಆರಾಮಾಗಿದೆ. ಇವಾಗ ಹೇಗಿದೆ? ಜ್ವರ, ತಲೆನೋವು, ಆಮೇಲೆ ಅದು ತುರಿಕೆ ಇಲ್ಲ? ಹಾಂ, ಇವಾಗ ಕಮ್ಮಿ ಆಗಿದೆ ಸರ್. ಬಟ್ ಸ್ವಲ್ಪ ಸುಸ್ತು ಜಾಸ್ತಿ ಅನ್ನಿಸ್ತಾ ಇದೆ ಅಷ್ಟೇ. ಹೌದಾ, ಆರಾಮಾಗುತ್ತೆ, ಏನೂ ಟೆನ್ಷನ್ ಮಾಡ್ಕೋಬೇಡಿ. ಇವತ್ತೊಂದು ದಿನ ಇರ್ತೀರಲ್ಲ ಆಸ್ಪತ್ರೆಯಲ್ಲಿ, ನಾಳೆ ಅನ್ನೋಷ್ಟು ಎಲ್ಲ ಆರಾಮಾಗುತ್ತೆ, ಸರಿನಾ? ಸರಿ ಸರ್. ಡಾಕ್ಟ್ರೇ, ಈ ಸಾಗರ್ ಅವರು ಇವಾಗ ಹೇಗಿದ್ದಾರೆ? ಏನೂ ತೊಂದರೆ ಇಲ್ಲ ತಾನೆ? ಆರಾಮಾಗಿದ್ದಾರೆ ತಾನೆ? ಹಾಂ ಅಮ್ಮ, ಇವಾಗ ಆರಾಮಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಅಕಸ್ಮಾತ್ ಅವ್ರಿಗೆ ಏನಾದರೂ ಜ್ವರ ಜಾಸ್ತಿ ಆದರೆ ಮತ್ತು ತಲೆನೋವೆಲ್ಲ ಜಾಸ್ತಿ ಆದರೆ, ಸುಸ್ತು ಜಾಸ್ತಿ ಅನಿಸಿದ್ರೆ ನನಗೆ ಬಂದು ಕರೀರಿ, ನಾನು ಇಲ್ಲೇ ಇರ್ತೀನಿ, ಸರಿನಾ? ಹುಷಾರಾಗಿ ನೋಡ್ಕೊಳ್ಳಿ ಅವ್ರನ್ನ. ಸರಿ ಡಾಕ್ಟ್ರೆ. ಅಂದಾಗೆ ಅವರಿಗೆ ಇವಾಗ ತಿನ್ನೋದಕ್ಕೆ ಎಲ್ಲ ಏನು ಕೊಡಬೇಕು? ಇವಾಗ ಸದ್ಯಕ್ಕೆ ಸೆಲಾನ್ ಹಚ್ಚಿದ್ದೀವಲ್ಲ, ಏನೂ ಬೇಡ. ಆಮೇಲೆ ಬೇಕಾದರೆ ಅವ್ರಿಗೆ ಹಸು ಅನಿಸಿದ್ರೆ ಜ್ಯೂಸ್ ತಂದು ಕೊಡಿ. ಸರಿ ರೀ ಡಾಕ್ಟ್ರೆ. ಸಾರಿ ಸಾಗರ್ ಅವರೇ, ಅದು ನಾನು ಗೊತ್ತಿಲ್ಲದೆ ತಿನ್ನಿಸ್ಬಿಟ್ಟೆ, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಇಲ್ಲಿ ಬಿಡಿ ನೇತ್ರ, ನಿಮ್ಗೆ ಗೊತ್ತಿಲ್ಲಾಗಿತ್ತಲ್ಲ, ಇಟ್ಸ್ ಓಕೆ, ಏನಿಲ್ಲ, ಇವಾಗ ಆರಾಮಾಗಿದ್ದೀನಿ ನಾನು. ಹಸು ಆಗ್ತಾ ಇದ್ದೀನಾ? ಜ್ಯೂಸ್ ಏನಾದರೂ ತೊಗೊಂಡು ಬರಲ್ಲ, ಕುಡಿತೀರಾ ಸ್ವಲ್ಪ? ಅಂದರೆ ಎನರ್ಜಿ ಬರುತ್ತೆ. ಏನೂ ಬೇಡ, ಪರವಾಗಿಲ್ಲ, ನಾನು ಆರಾಮಾಗಿದ್ದೀನಿ. ಹಸು ಏನೂ ಇಲ್ಲ, ನನಗೇನಾದರೂ ಹಸು ಅನಿಸಿದ್ರೆ ನಾನು ಹೇಳ್ತೀನಂತೆ. ಇವಾಗ ಆಲ್ರೆಡಿ ಟೈಮ್ ಆಗಿದೆ, ಲೇಟ್ ಆಗಿದೆ, ನೀನು ಆರಾಮಾಗಿ ಮನೆಗೆ ಹೋಗಿರು. ಅಂದರೆ ಇಲ್ಲಿ ಫಾರ್ಮ್ ಹೌಸಲ್ಲೇ ಇರು, ನಾಳೆ ಬೇಕಾದರೆ ಬರುವಂತೆ ಅಂತೆ. ಇಲ್ಲ ಸಾಗರ್ ಅವರೇ, ನಾನು ಎಲ್ಲೂ ಹೋಗೋದಿಲ್ಲ, ನಾನು ಇಲ್ಲೇ ಇರ್ತೀನಿ, ಪರವಾಗಿಲ್ಲ, ನೈಟೆಲ್ಲ ಇಲ್ಲೇ ಇರ್ತೀನಿ. ಅದು ಅಲ್ಲದೆ ಇವಾಗ ನಿಮ್ಮ ಜೊತೆ ಯಾರೂ ಇಲ್ಲ, ಅದು ಅಲ್ಲದೆ ನೈಟ್ ಯಾರೂ ಇರೋದಕ್ಕೂ ರೆಡಿನೂ ಇಲ್ಲ. ಬೇಡ, ನಾನು ಇಲ್ಲೇ ಇರ್ತೀನಿ. ಪ್ಲೀಸ್ ಸಾಗರ್ ಅವರೇ, ಹಠ ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ, ನಾನು ಇಲ್ಲೇ ಇರ್ತೀನಿ. ಬೇಡ ನೇತ್ರವ್ರೆ, ಇದು ಆಸ್ಪತ್ರೆ, ನೀವಿರೋದು ಸರಿ ಅನಿಸೋದಿಲ್ಲ, ನೀವು ಮನೆಗೆ ಹೋಗಿರಿ. ಪ್ಲೀಸ್ ಸಾಗರ್ ಅವರೇ, ನಿಮ್ಮ ಕೈ ಮುಗಿತೀನಿ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ನಿಂತ್ಕೊಂಡಿರ್ತೀನಿ, ನಿಮಗೇನು ತೊಂದರೆ ಕೊಡೋದಿಲ್ಲ. ಪ್ಲೀಸ್ ಸಾಗರ್ ಅವರೇ, ನಾನು ಇಲ್ಲೇ ಇರ್ತೀನಿ, ಪ್ಲೀಸ್. ಸರಿ, ಹಾಗಾದರೆ ಇರ್ರಿ. ಥ್ಯಾಂಕ್ ಯು ಸಾಗರ್ ಅವರೇ. ಅಂದಾಗೆ ಚರಣ್ ಮತ್ತು ನಿತಿನ್ ಬಂದಿಲ್ವಾ? ಎಲ್ಲಿದ್ದಾರೆ ಅವರು? ಬಂದಿದ್ದರು, ನಿತಿನ್ ಅವರು ಇದ್ದರು, ಏನೋ ಹೊರಗಡೆ ಕೆಲಸ ಇದೆ ಅಂತ ಹೋದರು. ಚರಣ್ ಅವರು ಎಲ್ಲೋ ಹೊರಗಡೆ ಹೋದಂಗೆ ಆಗಿದ್ದಾರೆ, ಬರ್ಬೋದು ಇನ್ನೇನು. ಹೌದಾ, ಆಲ್ರೆಡಿ ಊಟದ ಟೈಮ್ ಆಗಿದೆ, ನೀವು ಹೋಗಿ ಅಟ್ಲೀಸ್ಟ್ ಊಟನಾದರೂ ಮಾಡ್ಕೊಂಡು ಬಾ, ಹೋಗು. ಇಲ್ಲ ಸಾಗರ್ ಅವರೇ, ನನಗೆ ಹಸು ಇಲ್ಲ, ಮಧ್ಯಾಹ್ನನೇ ಊಟ ಹೆವಿ ಆಗಿದೆಯಲ್ಲ, ನನಗೇನು ಹಸು ಇಲ್ಲ, ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ. ನಿಮ್ಗೇನಾದರೂ ತಂದು ಕೊಡಲಾ ತಿನ್ನೋದಕ್ಕೆ? ಬೇಡ ಬೇಡ, ಪರವಾಗಿಲ್ಲ, ನನಗೇನು ಬೇಡ. ಮನೆಯಲ್ಲಿ ಈ ವಿಷಯ ಹೇಳಿಲ್ಲ ತಾನೇ? ಇಲ್ಲ ಸಾಗರ್ ಅವರೇ, ಹೇಳಿಲ್ಲ. ಅವ್ರು ಮತ್ತೆ ಟೆನ್ಷನ್ ಆಗಿ ಬಂದುಬಿಡ್ತಾರೆ ಅಂತ ಮನೆಯಲ್ಲಿ ಈ ವಿಷಯನ ಹೇಳಿಲ್ಲ. ಹೌದಾ, ಚಲೋ ಆಯ್ತು ಬಿಡು. ಇಲ್ಲಾಂದ್ರೆ ಅವ್ರು ಟೆನ್ಷನ್ ಆಗಿ ಅಲ್ಲಿಂದ ಬಂದುಬಿಡ್ತಾರೆ. ಅದೊಂದು ಎಷ್ಟೋ ದಿನ ಆದಮೇಲೆ ಡ್ಯಾಡಿ ಹೊರಗಡೆ ಹೋಗಿದ್ದಾರೆ, ಸುಮ್ಮನೆ ಅವರಿಗೆ ಡಿಸ್ಟರ್ಬ್ ಆಗ್ತಿತ್ತು. ಹೇಳದೇ ಇರೋದು ಚಲೋ ಆಯ್ತು ಬಿಡು. ಹೌದಾ, ಸರಿ ಸಾಗರ್ ಅವರೇ, ನೀವು ಒಂದು ಸ್ವಲ್ಪ ಹೊತ್ತು ಮಲ್ಕೋರಿ, ನಾನು ಇಲ್ಲೇ ಇರ್ತೀನಿ. ನಿಮ್ಗೆ ಏನಾದರೂ ಬೇಕಂದರೆ ನನಗೆ ಕೇಳಿ. ಜಾಸ್ತಿ ಹೊತ್ತು ಮಾತಾಡಬೇಡಿ, ಜಾಸ್ತಿ ಸ್ಟ್ರೈನ್ ತೊಗೋಬೇಡಿ, ಮತ್ತು ಜ್ವರ ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಮಲ್ಕೊಂಡು ರೆಸ್ಟ್ ಮಾಡಿ. ಸರಿ, ನಾನು ಮಲ್ಕೊಂಡಿರ್ತೀನಿ, ನೀನು ಮಲ್ಕೊ. ಮತ್ತೆ ಇಲ್ಲಿ ಕುತ್ಕೊಳ್ಳೋಕೆ ಚೇರು ಇಲ್ಲ, ಏನಿಲ್ಲ. ಮತ್ತು ಹೇಗಿರ್ತೀಯ ಬೆಳಿಗ್ಗೆ ತನಕ? ಅಯ್ಯೋ ಪರವಾಗಿಲ್ಲ ಸಾಗರ್ ಅವರೇ, ನಾನು ಹೀಗೆ ನಿಂತ್ಕೋತೀನಿ, ನನಗೇನು ಪರವಾಗಿಲ್ಲ. ಹಾಗೇನಾದರೂ ಕುತ್ಕೋಬೇಕನ್ಸಿದ್ರೆ ಇಲ್ಲಿ ಒಂದು ಸ್ವಲ್ಪ ಕುತ್ಕೋತೀನಿ. ನಂದು ಏನೂ ಟೆನ್ಷನ್ ತೊಗೋಬೇಡಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ. ಸರಿ, ನಂಗೆ ಯಾಕೋ ನಿದ್ದೆ ಬಂದಂಗೆ ಅನ್ನಿಸ್ತಾ ಇದೆ, ನಾವು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ತೀನಿ. ಸರಿ ಸಾಗರ್ ಅವರೇ. ಹಬ್ಬ ತಂದೆ ವಿಘ್ನೇಶ್ವರ, ಅಂತೂ ಸಾಗರ್ ಅವರು ಆರಾಮಾಗಿರೋಂಗೆ ಮಾಡಿಬಿಟ್ಟೆಪ್ಪ, ಅವ್ರಿಗೆ ಎಚ್ಚರ ಮಾಡಿಬಿಟ್ಟೆ. ನಿನ್ನ ದೇವಸ್ಥಾನಕ್ಕೆ ಬಂದು ಜೋಡ್ಕಾಯಿ ಓಡಿಸ್ತೀನಪ್ಪ, ನೀನು ಕಾಪಾಡಪ್ಪ ವಿಘ್ನೇಶ್ವರ. ಸಾಗರ್ ಅವ್ರು ಮಕ್ಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾರೆ, ಕ್ಯೂಟಾಗಿ, ಒಂಥರ ಸಣ್ಣ ಪಾಪ ಮಲಗ್ದಂಗಿದೆ. ನೇತ್ರವ್ರೆ, ಅಣ್ಣನಿಗೇನಾದರೂ ಎಚ್ಚರ ಆಗಿತ್ತಾ? ನಿತಿನ್ ಅವರೇ, ಮೆತ್ತಗೆ ಮಾತಾಡಿ. ಎಚ್ಚರ ಆಗಿತ್ತು, ಡಾಕ್ಟರ್ ಬಂದಿದ್ದರು, ಏನೂ ತೊಂದರೆ ಇಲ್ಲ ಅಂತೆ, ಆರಾಮಾಗಿದ್ದಾರಂತೆ. ಅವ್ರು ಇವಾಗ ಮಲ್ಕೊಂಡಿದ್ದಾರೆ, ರೆಸ್ಟ್ ಮಾಡ್ತಾಯಿದ್ದಾರೆ. ಸ್ಲೋ ಮಾತಾಡಿ ನೀವು. ಓ ಹೌದಾ, ಹಾಗಾದರೆ ಏನೂ ತೊಂದರೆ ಇಲ್ಲ ತಾನೇ? ಏನೂ ತೊಂದರೆ ಇಲ್ಲ, ಅವ್ರು ಆರಾಮಾಗಿದ್ದಾರೆ. ನಾನು ಇಲ್ಲೇ ಇರ್ತೀನಿ, ನೀವು ಮನೆಗೆ ಹೋಗಿ ರೆಸ್ಟ್ ಮಾಡಿ, ಬೆಳಗ್ಗೆ ಬೇಗ ಬಂದುಬಿಡಿ.
ಹೌದಾ ನೇತ್ರವ್ರೆ, ನೀವು ಇರ್ತೀರಾ ಇಲ್ಲ ಹಾಗಾದರೆ? ಹಾಗಾದರೆ ಮನೆಗೆ ಹೋಗ್ಲಾ? ಬೆಳಗ್ಗೆಯಿಂದ ನಿಂತು ಓಡಾಡಿ ಫುಲ್ಲು ಸುಸ್ತಾಗಿಬಿಟ್ಟಿದೆ. ನಾನು ಮನೆಗೆ ಹೋಗಿ ರೆಸ್ಟ್ ಮಾಡ್ತೀನಿ. ನೀವು ಏನಾದರೂ ಎಮರ್ಜೆನ್ಸಿ ಇದ್ದರೆ ನಂಗೆ ಕಾಲ್ ಮಾಡಿ, ಸರಿನಾ? ಸರಿ ನಿತಿನ್ ಅವರೇ. ನೇತ್ರವ್ರೆ, ಸಾಗರ್ ಹೇಗಿದ್ದಾನೆ ಇವಾಗ? ಏನೂ ತೊಂದರೆ ಇಲ್ಲ ಚರಣ್ ಅವರೇ, ಆರಾಮಾಗಿದ್ದಾರೆ. ನೀವು ಬೇಕಾದರೆ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಪರವಾಗಿಲ್ಲ ನೇತ್ರವ್ರೆ, ನೀವೇ ಮನೆಗೆ ಹೋಗಿ, ನಾ ಇಲ್ಲೇ ಇರ್ತೀನಿ. ಬೇಡ ಚರಣ್ ಅವರೇ, ನಾ ಇಲ್ಲೇ ಇರ್ತೀನಿ. ನಾ ಆಲ್ರೆಡಿ ಸಾಗರ್ ಅವ್ರಿಗೆ ಹೇಳಿದ್ದೀನಿ ನಾ ಇಲ್ಲೇ ಇರ್ತೀನಿ ಅಂತ. ನೀವು ಬೇಕಾದರೆ ಮನೆಗೆ ಹೋಗಿ ರೆಸ್ಟ್ ಮಾಡಿ. ಹೌದಾ? ಸರಿ, ಹಾಗಾದರೆ ನೀವು ಇಲ್ಲೇ ಇರಿ. ನಾ ಹೊರಗಡೆ ಒಂದು ಬೆಡ್ ಖಾಲಿ ಇದೆಯಲ್ಲ, ಅಲ್ಲಿ ಮಲ್ಕೊಂಡಿರ್ತೀನಿ. ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬೇಕಂದರೆ ನಂಗೆ ಕಾಲ್ ಮಾಡಿ, ಇಲ್ಲಾಂದರೆ ಬಂದೆ ಬಿಸ್ರಿ, ನಾ ಇದ್ದಿರ್ತೀನಂತೆ. ಹೌದಾ? ಸರಿ ಚರಣ್ ಅವರೇ, ನೀವು ಹೋಗಿ ಮಲ್ಕೊಂಡಿರಿ, ರೆಸ್ಟ್ ಮಾಡಿ. ನಾ ಇಲ್ಲೇ ಇರ್ತೀನಿ. ಸರಿ ನೇತ್ರ ಅವರೇ.